ಹೊಯ್ಸಳ ರಾಜರ ವಾಸ್ತುಶಿಲ್ಪಕಲೆಗಳ ವೈಭವದ ಅನೇಕ ದೇವಾಲಯಗಳನ್ನು ಕರ್ನಾಟಕದ ಎಲ್ಲ ಕಡೆ ನಿರ್ಮಿಸಿದ್ದಾರೆ. ಅದರಲ್ಲಿ ಒಂದಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕಸಬಾ ದೊಡ್ಡ ಗ್ರಾಮದಲ್ಲಿರುವ ಪುರಾತನ ಸೋಮೇಶ್ವರ ದೇವಾಲಯವೂ ಕೂಡ ಒಂದಾಗಿದೆ. ಇದರ ಇತಿಹಾಸವನ್ನ ಕೆದಕಿದರೆ ಸುಮಾರು 1222ರಲ್ಲಿ ನಿರ್ಮಾಣಗೊಂಡಿರುವ ಪುರಾತನ ಸೋಮೇಶ್ವರ ದೇವಾಲಯವು ಇದಾಗಿದೆ. ಈ ದೇವಾಲಯದ ಮಾಹಿತಿ ತಮಿಳು ಶಾಸನ ಸಾಕ್ಷಿಯಾಗಿದೆ. ನಂತರದಲ್ಲಿ ಗ್ರಾಮಸ್ಥರು ಸೋಮೇಶ್ವರ ದೇವಾಲಯಗಳನ್ನು ನೋಡಿಕೊಳ್ಳುತ್ತಿದ್ದರು ಎಂದು ಕಂಡುಬರುತ್ತದೆ. ಈ ದೇವಾಲಯವು ದುಸ್ಥಿತಿಯಲ್ಲಿದ್ದು ಈಗ ಗ್ರಾಮದ ಸ್ಮಶಾನವಾಗಿದೆ. ಗುಡಿಯ ಸುತ್ತಲೂ ಇರುವ ವೀರಗಲ್ಲು, ಬಸವಣ್ಣ ವಿಗ್ರಹ, ಪುರಾತನ ಬಾವಿ ಹಾಗೂ ಅಸ್ಥಿಪಂಜರದಂತೆ ಅಲ್ಲೇ ಬಿದ್ದಿರುವ ಪುರಾತನ ಕಲ್ಲುಗಳು ದೇವಸ್ಥಾನದ ಎದುರುಗಡೆ ಇರುವ ಸುಂದರ ಕೆರೆ ಗ್ರಾಮದ ಸ್ಮಶಾನ ಆಕ್ರಮಿಸಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಸಂರಕ್ಷಣಾ ಇಲಾಖೆ ಈ ಕಡೆ ಗಮನ ಹರಿಸದೆ ಗುಡಿಯ ಸುತ್ತಮುತ್ತ ಗಿಡಗಂಟೆಗಳು ಬಳ್ಳಿ ಬೆಳೆದು ದೇವಾಲಯದ ಗುರುತು ಸಿಗದಂತಾಗಿದೆ. ಸುಮಾರು 5 ಅಡಿ ಎತ್ತರವಿರುವ ಸುಂದರವಾದ ಶಿವಲಿಂಗವಿದೆ. ದೇವಾಲಯದ ಒಳಾಂಗಣದಲ್ಲಿ ಸುಂದರವಾದ ಕಲ್ಲು ಕೆತ್ತನೆಯೂ ಕೂಡ ಕಂಡುಬರುತ್ತದೆ. ಹೊರಭಾಗದ ಕಲ್ಲಿನ ಗೋಡೆಗಳ ಮೇಲೆ ನಾಟ್ಯ ಗಣೇಶ, ಕಿರಾತರ್ಜನ್ಯ ಪ್ರಸಂಗ, ಗೋಪಾಲಕೃಷ್ಣ, ಸುಂದರ ಶಿಲ್ಪಕಲೆ, ಯುದ್ಧದ ವೀರಗಲ್ಲು, ಹೊಯ್ಸಳರ ಕಾಲದ ಕೆತ್ತನೆಯ ಕಲಾವಂತಿಕೆಗಳು ಕಂಡುಬರುತ್ತದೆ ಎಂದು ಇತಿಹಾಸ ಸಂಸ್ಕೃತಿ ಶೋಧಕ ಕೆಆರ್ ನರಸಿಂಹರವರು ತಿಳಿಸಿದ್ದಾರೆ. ಉಳಿದಿರುವ ಅಲ್ಪ ಸ್ವಲ್ಪವಾದರೂ ಉಳಿಸಬೇಕೆಂದು ಗ್ರಾಮದ ಮುಖ್ಯಸ್ಥರಾದ ಶ್ರೀ ಕೃಷ್ಣಪ್ಪನವರು ತಿಳಿಸಿದ್ದಾರೆ. ಇನ್ನು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಶಿವನ ದೇವಾಲಯಗಳ ಹೆಸರು ಹಾಗೂ ಛಾಯಾಚಿತ್ರಗಳನ್ನು ಪತ್ರಿಕೆಗೆ ಒದಗಿಸಿದವರು ಇತಿಹಾಸಕಾರ ಶಶಿಧರ್ ಹೆಗಡೆರವರು. ಮಂಡ್ಯ ಜಿಲ್ಲೆಯ ಮಲ್ಲೇಶ್ವರ, ಬಿಲ್ಡಿಗನಹಳ್ಳಿ ಕಾಟೇಶ್ವರ, ಹೊನ್ನೇನಹಳ್ಳಿ ಮಲ್ಲೇಶ್ವರ, ದಡಗದ ಸೋಮೇಶ್ವರ, ಬೆಳ್ಳೂರಿನ ಕಲ್ಲೇಶ್ವರ, ಮಂಡ್ಯ ಜಿಲ್ಲೆಯ ಬಳ್ಳಿಕೇರಿ ಈಶ್ವರ, ಮಂಡ್ಯ ಜಿಲ್ಲೆಯ ಅರಳೆಹಳ್ಳಿಯ ಈಶ್ವರ, ಮತ್ತಿಘಟ್ಟ ಈಶ್ವರ, ಕಕ್ಕೇರಿ ಮಲ್ಲೇಶ್ವರ, ಹಾಸನ ಜಿಲ್ಲೆಯ ಅನುಗನಹಳ್ಳಿಯ ಈಶ್ವರ, ಯಲಗುಂದ ರಾಮಲಿಂಗೇಶ್ವರ, ತಳವಾರು ಕಲ್ಲೇಶ್ವರ, ಹಾಸನ ಜಿಲ್ಲೆಯ ಹಲಿಕಿಳೀಶ್ವರ ರಾಮೇಶ್ವರ, ಬೆಳಗುಳಿ ರಾಮೇಶ್ವರ, ಚಿಕ್ಕಮತ್ತಿಘಟ್ಟ ಈಶ್ವರ, ದಿಂಡಗೂರು ಮಲ್ಲಿಕಾರ್ಜುನ, ಕುಡುಕುಂದಿ ಈಶ್ವರ, ಕಣಜನಹಳ್ಳಿ ಕಲ್ಲೇಶ್ವರ, ಕಣಕಟ್ಟೆ ಶೃಂಗಾರಕುರದಹಳ್ಳಿ ಕಲ್ಲೇಶ್ವರ, ಕಣಕಟ್ಟೆ ಜಗತ್ತೇಶ್ವರ, ಜಯಚಾಮರಾಜಪುರ ಕಲ್ಲೇಶ್ವರ, ಶಂಕರನಹಳ್ಳಿ ಈಶ್ವರ, ಬರಗನಹಳ್ಳಿ ಈಶ್ವರ, ದುಡ್ಡು ಕಲ್ಲೇಶ್ವರ, ಲಿಂಗೇಶ್ವರ, ಹುಣಸನವಳ್ಳೆ ಮಲೆ ಮಹದೇಶ್ವರ, ದೊಡ್ಡ ಕರ್ಣಗಾಲು ಕಲ್ಲೇಶ್ವರ, ಜಡಕಣಗಾಲು ಮಲ್ಲೇಶ್ವರ, ಹಡಗೂರು ಕಲ್ಲೇಶ್ವರ, ಸಿದ್ದಾಪುರ ಕಾಲಭೈರವೇಶ್ವರ, ಹಳೇಬೀಡು ಉಚ್ಚೇಶ್ವರ, ಗಡಸೇಶ್ವರ ಬೀರೇಶ್ವರ, ವಡ್ಡರಹಳ್ಳಿ ಸೋಮೇಶ್ವರ, ಬೆಂಗಳೂರು ಇಷ್ಟೂರು ಈಶ್ವರ, ಮೈಸೂರು ಜಿಲ್ಲೆ ಮಾರ್ಪಡೇಶ್ವರ, ಚಿಕ್ಕಮಗಳೂರು ಜಿಲ್ಲೆ ಮತ್ತೆವರ ಈಶ್ವರ, ಚಿಕ್ಕಂಗಳೇಶ್ವರ, ಹಿರಿಯಂಗಳ ಈಶ್ವರ, ಮಚ್ಚೇರಿ ಕಲ್ಲೇಶ್ವರ, ತುಮಕೂರು ಜಿಲ್ಲೆ ಹರಿಸಮುದ್ರ ಈಶ್ವರ, ಚಿತ್ರದುರ್ಗ ಜಿಲ್ಲೆ ಸಿಂಗಾಪುರ ಶೃಂಗೇರೇಶ್ವರ, ಇನ್ನು ನೂರಾರು ಈಶ್ವರ ದೇವಾಲಯಗಳಲ್ಲದೆ ಅನೇಕ ಹೊಯ್ಸಳರ ಕಾಲದ ದೇವಾಲಯಗಳು ಸ್ತುತಿಯಲ್ಲಿದ್ದು ಇವುಗಳ ಬಗ್ಗೆ ನಿರ್ಲಕ್ಷಿಸಿ ಆಸಕ್ತಿ ತೋರದಿರುವುದು ಆಶ್ಚರ್ಯಕರವಾಗಿದೆ. ನಾವು ಕೃಷ್ಣಪ್ಪ ಅಂತ ದೊಡ್ಡೂರು ವಾಸಿ. ಹಿಂದೆ ನಾವು ಹುಡುಗರಾಗ ಕೆರೆ ಹತ್ರ ಒಂದು ತಿರುಪತಿ ಸೋಮನಾಥೇಶ್ವರ ದೇವಸ್ಥಾನ ಇತ್ತು. ಅದು ಹಿಂದೆ ನಾವು ಹಿರಿಯರು ಏನು ಹೇಳೋದಂದರೆ ಪಾಂಡೂರಿಗೆ ಬಂದಾಗ ಒಂದು ಪಾವಕ್ಕಿ ದೇಹದೊಳಗೆ ಕಟ್ಟಿಸಿದ್ರು ಅಂತ ನಮ್ಗೆ ಹೇಳ್ತಾ ಇರೋದು. ಅದು ಹಿಂದೆನೂ ಪೂಜೆನೂ ಮಾಡ್ತಾಯಿದ್ರು. ಅದು ಹಿಂದೆ ಯಾರೋ ಹಿಂದೆ ಇದ್ದಾಗ ಅವ್ರೇನು ಮಾಡಿದ್ರು, ಅವ್ರು ತೀರೋದ ಮೇಲೆ ಪೂಜೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಮತ್ತು ಇನ್ನು ಅಲ್ಲಿ ಹೋದಾಗ ಸರ್ಪ ಬರೋದು, ನಾಗರಾವ್ ಬಂದು ಈ ಶಿವನ ಲಿಂಗದ ಮೇಲೆ ಎಳೆ ಆಡೋದು ಅಂತ ಹೇಳೋದು. ಈಗ ಏನಾಗಿದೆ ಅಂದರೆ ಮೊನ್ನೆ ಇತಿಹಾಸ ತಜ್ಞರು ಬಂದು ಎಲ್ಲ ನೋಡಿ ನಾವು ಅದನ್ನು ಜೀರ್ಣೋದ್ಧಾರ ಮಾಡೋಣ ಅಂತ ಎಲ್ಲ ಮಾಡಿ ಒಂದು ಕಮಿಟಿನೂ ಮಾಡಿಕೊಂಡಿದ್ದೀವಿ. ಇದು ಊರಿನ ಸಹಕಾರ ಎಲ್ಲ ತಗೊಂಡು ಇದ್ರ ಬಗ್ಗೆ ಮೈಸೂರಿನಲ್ಲಿ ಪುರಾತನ ಕಾಲದ ಇದೆ ಅಂತ ಹೇಳಿ ಮಾತಾಡಿ. ಪುರಾತನ ಕಾಲದ್ದು ಇದೆಯಾ ಹೋಗೋಣ ಅಂತ ಎಲ್ಲ ಮಾಡಿದ್ವಿ. ಇದು ಸುಮಾರು
ಪುರಾತನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ದೊಡ್ಡದೂರು. ಇದು ಸುಮಾರು ಕ್ರಿಸ್ತಶಕ 1327 ನಿರ್ಮಾಣವಾಯಿತು ಅಂತ ಪುರಾತನ ದೇವಾಲಯ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಕಸಬಾ ದೊಡ್ಡದೂರು ಗ್ರಾಮದಲ್ಲಿದೆ. ಇದು ಭಾರಿ ಇನ್ನು ಕೆರೆಯೂ ನಿರ್ಮಾಣ ಆಗಿದೆ. ಇದು ಕೆರೆ ದೊಡ್ಡ ಹುಲ್ಲೂರು ಅಮಾನಿ ಕೆರೆ ಅಂತ ಹೆಸರು. ಇದು ಹೊಸಕೋಟೆ ದೊಡ್ಡ ಕೆರೆಗಿಂತ ಮೊದಲೇ ನಿರ್ಮಾಣ ಆಯಿತು ಅಂತ ಇತಿಹಾಸ ತಜ್ಞರು ಬಂದು ನಮಗೆಲ್ಲ ಹೇಳಿದ್ದಾರೆ. ಇದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಟ್ಟು ಒಂದು ಸಂಘನೂ ಮಾಡಿದ್ದೀವಿ. ಸಂಘದಲ್ಲಿ ಒಂದು 15 ಜನ ಡೈರೆಕ್ಟ್ರು ಮಾಡಿ ಒಂದು ಅಧ್ಯಕ್ಷರು ಮಾಡಿ ಮಾಡೋಣ ಅಂತ ಪ್ರಯತ್ನ ಪಟ್ಟರೆ ಕಾರಣಾಂತರಗಳಿಂದ ನಿಂತೋಗಿದೆ. ಮುಂದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಮಾಡಿದ್ವಿ. ದೇವರು ಕೃಪೆ ಆಗಿದೆ. ಇದನ್ನು ಕೆಲವರು ಏನು ಹೇಳ್ತಾರೆ ಇತಿಹಾಸ ತಜ್ಞರು, ಇದು ಏನಿದೆ ಅದನ್ನೇ ನಾವು ಅದೇ ಥರ ಕಟ್ಟಬೇಕಾಗುತ್ತೆ, ಪಾಯ ಬದಲಾಯಿಸೋಂಗಿಲ್ಲ. ಅದನ್ನೇ ಕಲ್ಲು ಉಪಯೋಗಿಸಿ ಸಾಲದ ಇದಕ್ಕೆ ಒಂದು ಸ್ವಲ್ಪ ಏನು ಬೇರೆ ಹಾಕ್ಕೊಂಡು ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೀವಿ. ಇದು ಶಿಲೆ ಈಶ್ವರನ ಲಿಂಗ ಭಾರಿ ಚೆನ್ನಾಗಿದೆ. ಇದು ಹೇಳಿ ಇದು ಮುಂದೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಅಲ್ಲೆಲ್ಲ ಕಟ್ಟಕ್ಕೆ ಎತ್ತರ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ.